ಗೌರವಾನ್ವಿತ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿರುವಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ರಾಜ್ಯದಲ್ಲಿರುವಂಥ 95,000 ಮಂದಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಪತ್ರವೊಂದನ್ನು ಬರೆದು ಮನ್ರೇಗಾದ ಬದಲಾಗಿ ಬಂದಿರುವ ವಿ.ಜಿ. ರಾಮ್ಜಿ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಸಂವಿಧಾನಕ್ಕೆ ಸವಾಲು ಹಾಕುವಂಥ ಮತ್ತು ಅಧಿಕಾರ ವಿಕೇಂದ್ರೀಕರಣಕ್ಕೆ ಸಡ್ಡಿ ಹೊಡೆಯುವಂಥ ಕೆಲಸ ಆಗಿದೆ. ಇದನ್ನು ನೀವು ವಿರೋಧಿಸಬೇಕು, ನಿಮ್ಮ ಜೊತೆ ನಾನಿದ್ದೇನೆ ಅಂತ ಹೇಳಿ ಎಲ್ರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಅವರ ಪತ್ರ ವೈಯಕ್ತಿಕವಾಗಿತ್ತು ಅಥವಾ ಸರ್ಕಾರಿ ಇಲಾಖೆ ಮೂಲಕ ಹೋಗಿತ್ತು, ಅವ್ರ ವಿವೇಚನೆಗೆ ನಾನು ಬಿಟ್ಟಿದ್ದೆ. ದುರಾದೃಷ್ಟಕ್ಕೆ ಅವರು ಹೇಳಿರುವಂಥ ಪತ್ರದ ಜೊತೆ 10 ಪ್ರಶ್ನೆಗಳಿಗೆ ಅವರು 10 ಪ್ರಶ್ನೆಗಳನ್ನು ಹಾಕಿ ಅದನ್ನು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕಳಿಸ್ತಾ ಈ 10 ವಿಚಾರಗಳಲ್ಲಿ ಬಹುದೊಡ್ಡ ಅನ್ಯಾಯವಾಗಿದೆ, ಈ ಜನಪರ ಹೋರಾಟದಲ್ಲಿ ನೀವೆಲ್ಲರೂ ತನಗೆ ಬೆಂಬಲ ಕೊಡಬೇಕು, ನ್ಯಾಯ ಸಿಗುವವರೆಗೆ ನಾನು ಹೋರಾಟವನ್ನು ಮುಂದುವರಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಸ್ಥಳೀಯಾಡಳಿತ ಸಂಸ್ಥೆಯಿಂದ ಆಯ್ಕೆ ಆಗಿರುವಂಥ ಪಂಚಾಯತಿನ ಸದಸ್ಯರಿಗೆ ತಪ್ಪು ಭಾವನೆಗಳು ಹೋಗಬಾರ್ದು. ಒಂದು ಸಂವಿಧಾನಬದ್ಧದ ಸರ್ಕಾರದ ಮಂತ್ರಿಯಾಗಿ ತಪ್ಪು ಸಂದೇಶವನ್ನು ಲಿಖಿತವಾಗಿ ಸಾಮಾನ್ಯ ಜನರಿಗೆ, ಅದರಲ್ಲೂ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನೀಡುವುದರಿಂದ ಅದು ಅಪಪ್ರಚಾರಕ್ಕೆ ಬಹುದೊಡ್ಡ ಅವಕಾಶ ಆಗುತ್ತೆ. ಇದು ಸತ್ಯಕ್ಕೆ ದೂರವಾದಂಥ ಮಾತುಗಳನ್ನು, ಪತ್ರವನ್ನು ಗೌರವಾನ್ವಿತ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬರೆದಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ವಿಚಾರ ಅನ್ನೋದನ್ನು ಅದೇ ಸದಸ್ಯರಿಗೆ, ರಾಜ್ಯದಲ್ಲಿರುವಂಥ 95,000 ಜನರಿಗೆ ಮನವರಿಕೆ ಮಾಡೋದಕ್ಕೋಸ್ಕರ ಅವರ ಪತ್ರವನ್ನು ನಾನು ನೋಡಿ ಅದಕ್ಕೆ ಮರುಪತ್ರವನ್ನು ಎಲ್ಲ ಪಂಚಾಯತ್ ಸದಸ್ಯರಿಗೆ ಬರಿತಾ ಇದ್ದೇನೆ. ಅದರ ಪ್ರತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ವಾಸ್ತವಿಕವಾಗಿ ಪ್ರಿಯಾಂಕಾ ಖರ್ಗೆ ಅವರು ಬರೆದಿರುವಂಥ ಪತ್ರದಲ್ಲಿರುವಂಥ ಅಂಶಗಳನ್ನು ನೀವು ಗಮನಿಸಬೇಕು ಮತ್ತು ನಾನು ಬರೆದಿರುವಂಥ ಪತ್ರದಲ್ಲಿರುವಂಥ ಅಂಶಗಳನ್ನು ಕೂಡ ನೀವು ಗಮನಿಸಬೇಕು ಅಂತ ಹೇಳಿ ಪಂಚಾಯತ್ ಸದಸ್ಯರಿಗೆ ನಾನು ಪತ್ರವನ್ನು ಬರೆದಿದ್ದೆ. ಅವರು ತಮ್ಮ ಪತ್ರದಲ್ಲಿ ವಿ.ಜಿ. ರಾಮ್ಜಿ ಯೋಜನೆಯ ಬಗ್ಗೆ ತುಂಬ ಆಪಾದನೆಗಳನ್ನು ಮಾಡ್ತಾ, ಈ ಕಾಯ್ದೆ ಅನ್ನೋದು ಉದ್ಯೋಗ ಖಾತ್ರಿಗೆ ಹಿಂದೆ ಮನ್ರೇಗಾ ಕಾಯ್ದೆಗೆ ಬದಲಾಗಿ ಬಂದಿರುವಂಥ ವಿ.ಜಿ. ರಾಮ್ಜಿ ಯೋಜನೆ ಅರ್ಥಾತ್ ಕಾಯ್ದೆ ಚರ್ಚೆ ಇಲ್ಲದೆ ಕೇಂದ್ರ ಸರ್ಕಾರ ಸರ್ವಾಧಿಕಾರತನದಿಂದ ಅದನ್ನು ಅಂಗೀಕರಿಸಿತು ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಸದನದಲ್ಲಿ ನಾನಿದ್ದೆ. ನಾನು ಅವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಇದನ್ನು ಚರ್ಚೆಗೆ ಡಿಸೆಂಬರ್ 16ನೇ ತಾರೀಕು ಗೌರವಾನ್ವಿತ ಶಿವರಾಜ್ ಸಿಂಗ್ ಚೌಹಾಣ್ರವರು ಈ ವಿ.ಜಿ. ರಾಮ್ಜಿ ಕಾಯ್ದೆಯನ್ನು ಮಂಡನೆ ಮಾಡ್ತಾರೆ. ಡಿಸೆಂಬರ್ 16ನೇ ತಾರೀಕು. ಡಿಸೆಂಬರ್ 18ನೇ ತಾರೀಕು ಈ ಕಾಯ್ದೆ ಬಹುಮತದಿಂದ ಮಂಜೂರಾಗಿರುತ್ತೆ, ಅಂದರೆ ಕಾಯ್ದೆ ಅನುಮೋದನೆ ಆಗಿರುತ್ತೆ. ಯಾರೂ ಕೂಡ ಇದರಲ್ಲಿ ಭಾಗವಹಿಸಿಲ್ಲ ಅಂತೇಳಿ ಅವರು ಪತ್ರದಲ್ಲಿ ಬರೆದಿದ್ದಾರೆ, ನೀವೆಲ್ಲರೂ ಗಮನಿಸಿದ್ದೀರಿ. ಆದರೆ ಅದಕ್ಕೆ ಮೊದಲು ಯಾವುದೇ ಒಂದು ಕಾಯ್ದೆ ಮಂಡನೆ ಆದಾಗ ಮೊದಲು ವಿರೋಧ ಪಕ್ಷ ನಾಯಕರು ಅದರ ಬಗ್ಗೆ ಚರ್ಚೆ ಮಾಡಿ, ಒಳತು ಗೆಳತಿಗಳನ್ನು ವಿಮರ್ಶೆ ಮಾಡಿ, ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಿ ಸರ್ಕಾರಕ್ಕೆ ಅವರು ಸಲಹೆಗಳನ್ನು ಕೊಟ್ಟು ಅಥವಾ ವಿರೋಧಿಸಿ ಇದನ್ನು ವಿರೋಧ ಮಾಡುವಂಥ ಅವಕಾಶಗಳು ಕೂಡ ವಿರೋಧ ಪಕ್ಷ ನಾಯಕರಿಗಿರುತ್ತೆ. ಅವರು ಮಾತಾಡಬೇಕಿತ್ತು. ದುರಾದೃಷ್ಟಕ್ಕೆ ರಾಹುಲ್ ಗಾಂಧಿಯವರು ಆ ದಿವಸ ಮಾತಾಡಿಲ್ಲ. ಅದರ ಬದಲಾಗಿ ವಿಪಕ್ಷದಲ್ಲಿರುವಂಥ ಪ್ರಿಯಾಂಕಾ ವಾದ್ರಾರವರು, ಪಿ.ಆರ್. ಬಾಲು ಅವರು, ಹಿರಿಯ ಸದಸ್ಯರಾದಂಥ ಸೌಗತ್ ರಾಯ್, ಎನ್.ಕೆ. ಪ್ರೇಮಚಂದ್ರ, ಡಾಕ್ಟರ್ ಶಶಿ ತರೂರ್, ಶ್ರೀ ವೇಣುಗೋಪಾಲ್, ಧರ್ಮೇಂದ್ರ ಯಾದವ್ ಮತ್ತು ಶ್ರೀಮತಿ ಸುಪ್ರಿಯಾ ಸುಳೆ ಇವರೆಲ್ಲರೂ ಕೂಡ ಮಾತಾಡಿದ್ದಾರೆ. ಚರ್ಚೆ 8 ಗಂಟೆಗಳ ಅವಧಿಯನ್ನು ತಗೊಂಡಿದೆ. ಮತ್ತು ಮಾತನಾಡಲಿಕ್ಕೆ ಬಿಡದೆ ಬಾವಿಯಲ್ಲಿ ಬಂದು ವಾದ ಮಾಡಿ, ಗಲಾಟೆ ಮಾಡಿ, ವಾದದ ಬದಲು ಬಲವಂತದ ವಾದವನ್ನು ಪ್ರಯೋಗ ಮಾಡಿ ಒಂದಿಷ್ಟು ಸಮಸ್ಯೆಗಳನ್ನು ಆ ದಿವಸ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ಲ ಸದನಗಳು ನಡೆಯುವಂತೆ, ಎಲ್ಲ ಸರ್ಕಾರದಲ್ಲೂ ನಡೆಯುವಂತೆ ಇದು ಕೂಡ ಸಾರ್ವತ್ರಿಕವಾದಂಥ ಮತ್ತು ಬಹುಮತದ ಆಧಾರದ ಮೇಲೆ ಈ ವಿ.ಜಿ. ರಾಮ್ಜಿ ಕಾಯ್ದೆ ಆಗಿದೆ. ಹಾಗಾಗಿ ಚರ್ಚೆ ಅಲ್ಲದೆ ತರಾತುರದಲ್ಲಿ ಮಾಡಿದ್ದಾರೆ ಅನ್ನುವಂಥ ಗ್ರಾಮೀಣಾಭಿವೃದ್ಧಿ ಸಚಿವರ ಮಾತು ಸತ್ಯಕ್ಕೆ ದೂರ ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ. ಸನ್ಮಾನ್ಯ ಮಂತ್ರಿಯವರು ಅಂದರೆ ಖರ್ಗೆ ಸಾಹೇಬರು 4-6 ವಿಚಾರಗಳನ್ನು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಈ ಹೊಸ ಕಾಯ್ದೆ ಅನ್ನುವಂಥದ್ದು ಸಾಮಾನ್ಯ ಜನರಿಗೆ ಉದ್ಯೋಗವನ್ನು ಕಸಿತದೆ ಅನ್ನುವಂಥ ಮಾತನ್ನು ಅವರು ಹೇಳಿರ್ತಾರೆ. ನಾನು ಈ ಮೂಲಕ ಸ್ಪಷ್ಟಪಡಿಸುವುದೇನೆಂದರೆ, ಈ ಹಿಂದೆ ಉದ್ಯೋಗ ಖಾತ್ರಿ ಯೋಜನೆಯನ್ನು UPA ಸರ್ಕಾರ ಮಾಡಿದಾಗ 2008ರಿಂದ 2014ವರೆಗೂ ಅವರದ್ದೇ ಸರ್ಕಾರ ಇತ್ತು. 100 ದಿವಸಗಳ ಕಾಲ ಈ ಉದ್ಯೋಗವನ್ನು ಕೊಡಲಿಕ್ಕೆ ಅಧಿಕೃತವಾದ ಕಾಯ್ದೆಯಲ್ಲಿತ್ತು, 100 ದಿವಸಗಳ ಕಾಲ. ಆದರೆ ಸರಾಸರಿ ಲೆಕ್ಕ ತೆಗೆದಾಗ 52 ದಿವಸ ಅಂತ ಇರುತ್ತೆ. ಆದರೆ 100 ದಿವಸಗಳ ಕಾಲ ಉದ್ಯೋಗ ಖಾತ್ರಿ ಅಂತಿದೆ. ಇವತ್ತು ನರೇಂದ್ರ ಮೋದಿ ಅವರು ತಂದಿರುವಂಥ ವಿ.ಜಿ. ರಾಮ್ಜಿ ಕಾಯ್ದೆಯಲ್ಲಿ
125 ದಿವಸ ಉದ್ಯೋಗ ಕೊಡಬೇಕಂತ ಕಾಯ್ದೆಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಸರಳವಾದಂಥ ಸಹಜವಾದಂಥ ತಮಾಷೆಗೋಸ್ಕರ ಅಲ್ಲದಿದ್ದರೂ ಕೂಡ ಗಂಭೀರವಾಗಿ ಪ್ರಶ್ನೆಯನ್ನು ಕೇಳ್ತೇನೆ. ದಯವಿಟ್ಟು 100 ಹೆಚ್ಚು 125 ಹೆಚ್ಚು ಅನ್ನೋದು ಕಾಯ್ದೆ ಪ್ರಕಾರ ಬಂದಿರುವುದು. ನೀವು ಅರ್ಥ ಮಾಡ್ಕೊಳ್ಬೇಕು. ಆವಾಗ ಜನರಿಗೆ ಇದು ಸತ್ಯ ಸಂಗತಿ ಮರೆಮಾಚುವಂಥ ಕೆಲಸಗಳನ್ನು ನೀವು ಮಾಡಬಾರ್ದು. 100 ದಿವಸಗಳ ಕಾಲ UPA ಸರ್ಕಾರ ಕೊಟ್ಟಿತ್ತು, 125 ದಿವಸಗಳ ಕಾಲ NDA ಸರ್ಕಾರ ಕೊಟ್ಟಿದೆ, ಮೋದಿ ಸರ್ಕಾರ ಕೊಟ್ಟಿದೆ. 100 ಹೆಚ್ಚು 125 ಹೆಚ್ಚು ಅನ್ನೋದನ್ನು ಗ್ರಾಮ ಪಂಚಾಯತ್ ಸದಸ್ಯರು ನೀವು ಅವಲೋಕನೆ ಮಾಡಬೇಕು ಅಂತೇಳಿ ಈ ಮೂಲಕ ಪಂಚಾಯತ್ ಸದಸ್ಯರಿಗೆ ನಾನು ಬರೆದಿರುವ ಪತ್ರವನ್ನು ಉಲ್ಲೇಖ ಮಾಡಿ ನಾನು ವಿನಂತಿಯನ್ನು ಮಾಡಿದ್ದೆ. ಆರ್ಥಿಕವಾದಂಥ ಶಕ್ತಿಯನ್ನು ಕೊಡಲಾಗಿಲ್ಲ ಅಂತ ಅವರ ವಾದ ಇದೆ. ಹಿಂದೆ ಈ ಯೋಜನೆ ಬರುವಾಗ ಅಂದರೆ 2013-14ರವರೆಗೆ 2008ರಿಂದ 2013-14ರವರೆಗೆ UPA ಸರ್ಕಾರ ಇರುವಾಗ ಇದಕ್ಕೆ 175 ರೂಪಾಯಿ ಕೂಲಿ ಇತ್ತು ದಿವಸಕ್ಕೆ. NDA ಸರ್ಕಾರ ಬಂದ ನಂತರ ಹಂತ ಹಂತವಾಗಿ ಏರ್ತಾ 370 ರೂಪಾಯಿ ಇವತ್ತಿದೆ. 370 ರೂಪಾಯಿ ಅಂದರೆ ಒಂದು ವರ್ಷದಲ್ಲಿ ಒಬ್ಬ ಕೂಲಿಗಾರನಿಗೆ 100 ದಿವಸ ಕೆಲಸ ಇರುವಾಗ 175 ದಿವಸ ಇದ್ದರೆ ಅವನ ಖಾತೆಗೆ ಸರ್ಕಾರ 17,500 ರೂಪಾಯಿಯನ್ನು ಪಾವತಿ ಮಾಡ್ತಾ ಇತ್ತು. ಇವತ್ತು NDA ಸರ್ಕಾರ ಬಂದ ನಂತರ 120 ದಿವಸ ಕೆಲಸ 370 ರೂಪಾಯಿ ಮಜೂರಿ, 125 ದಿವಸ ಕೆಲಸ 370 ರೂಪಾಯಿ ಮಜೂರಿಯಲ್ಲಿ ಒಂದು ವರ್ಷಕ್ಕೆ 16,250 ರೂಪಾಯಿ ಅವನ ಖಾತೆಗೆ ಇರುತ್ತೆ ಕೂಲಿಗಾರನಿಗೆ. ಅಂದರೆ ಒಂದು ಕಾಲದಲ್ಲಿ UPA ಸರ್ಕಾರ ಇರುವಾಗ 17,500 ರೂಪಾಯಿ, ಇವತ್ತು 46,250 ರೂಪಾಯಿ ಇದೆ. ಇದರಲ್ಲಿ ಯಾವುದು ಹೆಚ್ಚು ಅನ್ನೋದನ್ನು ಜನಸಾಮಾನ್ಯರು ಅದರಲ್ಲೂ ಪಂಚಾಯತ್ ಸದಸ್ಯರು ಅವಲೋಕನ ಮಾಡಬೇಕು ಅನ್ನೋದು ನನ್ನ ವಿನಂತಿ. ದುರದೃಷ್ಟ ಏನಂದರೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇದನ್ನು ಮರೆಮಾಚುವಂಥ ನಿರ್ಣಯವನ್ನು ತಗೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಹೇಗೆ ವಿಶ್ವಾಸ ಬರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾನು ಮಾಡಿದ್ದೆ. ಸುಮಾರು ಭಾರತ ದೇಶದಲ್ಲಿ 65ರಿಂದ 60% ಮಂದಿ ಗ್ರಾಮಾಂತರ ಪ್ರದೇಶದಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಅವರಿಗೆ ಹಿಂದಿನ UPA ಸರ್ಕಾರ ತಂದಿರುವಂಥ ಬಡವರ ಕಲ್ಯಾಣ ಯೋಜನೆಯಲ್ಲಿ ಆಗಿರುವಂಥ ಬದಲಾವಣೆಗಳನ್ನು ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಗಮನಿಸಬೇಕು ಮತ್ತು ಇವತ್ತಿನ ಮೋದಿ ಸರ್ಕಾರ ತಂದಿರುವಂಥ ಬದಲಾವಣೆಯನ್ನು ಕೂಡ ಗಮನಿಸಬೇಕು ಅಂತೇಳಿ ನನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೆ. ಸನ್ಮಾನ್ಯ ಖರ್ಗೆ ಅವರು 73-74ನೇ ತಿದ್ದುಪಡಿಯನ್ನು ಉಲ್ಲೇಖ ಮಾಡಿ ಗ್ರಾಮ ರಾಜ್ಯದ ಹಕ್ಕನ್ನು ಕಸಿಯುವಂಥ ತಂತ್ರವನ್ನು ಕೇಂದ್ರ ಸರ್ಕಾರ ರೂಪಿಸ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ನಾನವರಿಗೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದು, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಗೊಂದಲ ಮೂಡಿಸುವಂಥ ಕೆಲಸವನ್ನು ನೀವು ಮಾಡಬಾರ್ದು. ಅದರ ಬದಲಾಗಿ ಗ್ರಾಮ ಪಂಚಾಯತಿನ ಅಥವಾ ಸಂವಿಧಾನದ 73-74ನೇ ತಿದ್ದುಪಡಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಹಸ್ತಕ್ಷೇಪವನ್ನೇ ಮಾಡಿಲ್ಲ, ಅದನ್ನು ಮತ್ತಷ್ಟು ಗಟ್ಟಿಗೊಳಿಸುವಂಥ ಪ್ರಯತ್ನವನ್ನು ಮಾಡಿದೆ ಅಂಥೇಳಿ ನಾನು ನನ್ನ ಪತ್ರದಲ್ಲಿ ಪಂಚಾಯತ್ ಸದಸ್ಯರು ಉಲ್ಲೇಖ ಮಾಡಿದ್ದೇನೆ. ರಾಜ್ಯದ ಸನ್ಮಾನ್ಯ ಸಚಿವರಾದಂಥ ಖರ್ಗೆ ಅವರು 10 ಆರೋಪಗಳನ್ನು ಮಾಡಿರ್ತಾರೆ. ಅದರಲ್ಲಿ ತಮ್ಮ ಗಮನದಲ್ಲಿ ಇರಬೇಕು ಅಂತೇಳಿ ಹೇಳಿದೆ. 1, 2, 3, 4, 5, 6, 7, 8 ಮತ್ತು 10 ಆರೋಪಗಳನ್ನು ಅವರು ಮಾಡಿದ್ದಾರೆ. ನಾನು ಅದಕ್ಕೆ ಉತ್ತರ ಕೊಡ್ತಾ ಬಂದಿದ್ದೇನೆ. ನಿಮ್ಮ ಪತ್ರದಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಿದ ಪ್ರತಿ ನಿಮಗೆ ಕೊಟ್ಟಿದ್ದೆ. ಅವರು 1ನೇ ಆರೋಪದಲ್ಲಿ ಇನ್ನು ಮುಂದೆ ಕೇಂದ್ರ ಸರ್ಕಾರದ ಅಣತಿಯಂತೆ ಅವರ ಮನಸ್ಸಿಗೆ ತೋಚಂತೆ ಉದ್ಯೋಗ ಖಾತ್ರಿ ಆಯ್ಕೆಯಾಗುತ್ತೆ, ಒಂದು ವೇಳೆ ನಿಮ್ಮ ಪಂಚಾಯತಿನಿಂದ ಆಯ್ಕೆಯಾಗದೆ ಇರಬಹುದು ಅನ್ನುವಂಥ ಕಳವಳವನ್ನು ನಾನು ತೋಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಬರೆದ ಉತ್ತರದಲ್ಲಿ ಅದು ಸೆಕ್ಷನ್ 5(1) ಬರುತ್ತೆ. ಅವರ ಅರ್ಥೈಸುವಿಕೆ ಸಂಪೂರ್ಣ ಸತ್ಯಕ್ಕೆ ದೂರವಾದದ್ದು ಮತ್ತು ನಿರಾಧಾರವಾದದ್ದು. ಗ್ರಾಮ ಪಂಚಾಯತಿಗಳ ಮೂಲಕ, ಗ್ರಾಮ ಸಭೆಗಳ ಮೂಲಕ ಪಂಚಾಯತ್ ಸಭೆಗಳಲ್ಲಿ ಕೋರಿಕೆ ಸಲ್ಲಿಸುವಂಥ ಹಿಂದಿನ ಅವಕಾಶಗಳೇನಿದೆ ಆ ಅವಕಾಶಗಳನ್ನು ಈ ಕಾಯ್ದೆಯಲ್ಲೂ ಕೂಡ ಕೊಡಲಾಗಿದೆ. ಹಾಗಾಗಿ ಗ್ರಾಮ ಸಭೆ, ಗ್ರಾಮ ಪಂಚಾಯತಿಗಳು ಆಯ್ಕೆ ಮಾಡಿದ ಕಾಮಗಾರಿಯನ್ನೇ ಕೈಗೆತ್ತಿಕೊಳ್ತಾ ಇರೋದ್ರಿಂದ ಈ ಸಂವಿಧಾನದ ಮೂಲ ಆಶಯಗಳಿಗೆ ಎಲ್ಲೂ ಕೂಡ ಧಕ್ಕೆ ಆಗುವುದಿಲ್ಲ ಮತ್ತು ಅದನ್ನು ಗಟ್ಟಿಗೊಳಿಸಲಾಗುತ್ತೆ ಅಂಥೇಳಿ ಸೆಕ್ಷನ್ 1/5 ಉದ್ದೇಶ ಅನ್ನೋದನ್ನು ಈ ಮೂಲಕ ಅವರಿಗೆ ಸ್ಪಷ್ಟಪಡಿಸಿದ್ದೆ. ಆದರೆ ಒಂದು ಮಾತು ಮಾತ್ರ ಸತ್ಯ, ಸುಳ್ಳು ಹೇಳಿ ಕಾಮಗಾರಿ ನಡೆಯದೆ ಬಿಲ್ ಪಡಿತಾರೆ ಆದರೆ ಅದಕ್ಕೆ ಇದು ಕಡಿವಾಣವನ್ನು ಹಾಕುತ್ತೆ, ಈ ಕಾಯ್ದೆ ಕಡಿವಾಣವನ್ನು ಹಾಕುತ್ತೆ. ಅವರ 2ನೇ ಆರೋಪ ಇರುವುದು VBG ರಾಮ್ಜಿ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿಗೆ ಕೇಂದ್ರ ಸರ್ಕಾರ ಕೊಟ್ಟರಷ್ಟೇ ಕಾಮಗಾರಿ ಸಿಗುತ್ತೆ, ಜನರ ಬೇಡಿಕೆಗೆ ಬೆಲೆ ಇಲ್ಲ ಅಂಥೇಳಿ ಸೆಕ್ಷನ್ 4/5ರಲ್ಲಿ ಅವರು ಉಲ್ಲೇಖ ಮಾಡಿ ಹೇಳ್ತಿದ್ದಾರೆ. ಆದರೆ ಒಂದು ವಾರ್ಡ್ನಲ್ಲಿ 500 ಮಾನವ ದಿನಗಳಿಂದ ಪ್ರಾರಂಭವಾಗಿ 1,00,000 ಮಾನವ ದಿನಗಳಿದ್ದರೂ ಕೂಡ ತಗೊಳ್ಳುವಂಥ ಅಧಿಕಾರವನ್ನು ಹೊಸ ಗ್ರಾಮ ಪಂಚಾಯಿತು ಕೊಟ್ಟಿದೆ. ಯಾಕೆ ನಾನು ಭ್ರಷ್ಟಾಚಾರಕ್ಕೆ ಎಡೆಯಿಲ್ಲ ಅಂತ ಹೇಳಿದೆ ಅಂದರೆ, ಕರ್ನಾಟಕ ರಾಜ್ಯದ ಒಂದರಲ್ಲೇ 669 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆದಂಥ ದೂರುಗಳು ಬಂದಿವೆ. ಒಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಸನ್ಮಾನ್ಯ ಸರ್ಕಾರ ಇರುವಂಥ ಸಂದರ್ಭದಲ್ಲಿ 669 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಲೆಕ್ಕ ಪರಿಶೋಧಕರು ಹೇಳಿದ್ದಾರೆ. ಆದರೆ ಸರ್ಕಾರ ಯಾವ ಕ್ರಮ ಕೈಗೊಂಡ ಬಗ್ಗೆ ಕೂಡ ಮಾಹಿತಿಗಳಿಲ್ಲ. ಅಂದರೆ ಅಂಥ ಭ್ರಷ್ಟಾಚಾರ ಮುಂದೆ ಆಗಲಿಕ್ಕೆ ಅವಕಾಶಗಳಾಗೋದಿಲ್ಲ ಅನ್ನೋದನ್ನು ಈ ಮೂಲಕ ಸ್ಪಷ್ಟಪಡಿಸ್ತಾ, ಕಾಂಗ್ರೆಸ್ ಪಕ್ಷದವರು ಮತ್ತು ಸರ್ಕಾರದವರು ಉದ್ಯೋಗ ಖಾತ್ರಿ ವಿಚಾರದಲ್ಲಿ
ಈ ಅಪಪ್ರಚಾರವನ್ನು ಮಾಡಬಾರ್ದು ಅನ್ನುವಂಥ ಆಗ್ರಹವನ್ನು ಈ ಪತ್ರದಲ್ಲಿ ಮಾಡಿ ನಾನು ಪಂಚಾಯತ್ ಸದಸ್ಯರಿಗೆ ರವಾನಿಸ್ತಾ ಇದ್ದಾರೆ. ಮೂರನೇ ಆರೋಪ ಇರೋದು, ಕೇಂದ್ರ ಸರ್ಕಾರವೇ ಮಾಸ್ಟರ್ ಪ್ಲ್ಯಾನ್ ಮಾಡುತ್ತೆ, ಗ್ರಾಮ ಪಂಚಾಯತ್ ಅಧಿಕಾರವನ್ನು ಮೊಟಕುಗೊಳಿಸಲಾಗಿದೆ ಅಂತೇಳಿ ಅವರ ಆರೋಪ ಇದೆ ಅವರ ಪತ್ರದಲ್ಲಿ. ಆದರೆ ಬಡ ಕಾರ್ಮಿಕರಿಗೆ ಅನ್ಯಾಯವಾಗದಂತೆ ನಿಯಮಗಳನ್ನು ರೂಪಿಸಲಾಗಿದೆ. 4 ವಿಚಾರಗಳಲ್ಲಿ ಕಾಮಗಾರಿಯನ್ನು ಮೊದಲು ಕೈಗೊಳ್ತಾ ಇತ್ತು. 4 ವಿಚಾರದಲ್ಲಿ ಕೈಗೊಳ್ಳಲಾಗ್ತಾ ಇತ್ತು. ಪ್ರಸ್ತುತ ಕಾಯ್ದೆಯಲ್ಲಿ ಗ್ರಾಮೀಣ ಅವಶ್ಯಕತೆಗನುಗುಣವಾಗಿ ಪಂಚಾಯತ್ ವ್ಯಾಪ್ತಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮತ್ತು ಆ ಗ್ರಾಮಗಳಿಂದ ಜನ ವಲಸೆ ಹೋಗದಂತೆ ತಡೆಯುವುದಕ್ಕಾಗಿ ಈ ಯೋಜನೆಯನ್ನು ರೂಪಿಸಲಾಗಿದೆ. ಮತ್ತು ಊರಿಗೆ ಯಾವ ಕಾಮಗಾರಿ ಅಗತ್ಯ ಇದೆಯೋ ಆ ಕಾಮಗಾರಿಯನ್ನು ಮಾತ್ರ ಮಾಡಬೇಕು ಅಂತೇಳಿ ಹೇಳಲಾಗಿದೆ. ಉದಾಹರಣೆಗೆ, ರಸ್ತೆ ಇಲ್ಲದಿರೋ ಕಡೆ ರಸ್ತೆ ಮಾಡಿದ್ದೇನೆ ಅಂತೇಳಿ ಬಿಲ್ ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಒಂದು ಅಂಗನವಾಡಿ ಕಟ್ಟಡ ಆಗಬೇಕು, ಒಂದು ಶಾಲಾ ಕಟ್ಟಡ ಆಗಬೇಕು, ಒಂದು ರಸ್ತೆ ಆಗಬೇಕು, ಇನ್ನಿತರವಂಥ ಶಾಶ್ವತವಾದ ಕಾಮಗಾರಿ ಆಗಬೇಕು ಅಂಥೇಳಿ ಇದರಲ್ಲಿ ಶಾಶ್ವತವಾದ ಆಸ್ತಿ ರಚನೆಗೆ ಅನುಕೂಲವಾಗಲಿಕ್ಕೆ ನಿಯಮಗಳನ್ನು ರೂಪಿಸಲಾಗಿದೆ. ಅಂದರೆ ಮಾಡದೇ ಇರುವಂಥ ಕಾಮಗಾರಿ ಮಾಡಿದ್ದೇವೆ ಅಂತೇಳಿ ದುಡ್ಡು ಹೊಡಿಲಿಕ್ಕೆ ಈ ಕಾಮಗಾರಿಯಲ್ಲಿ ಅವಕಾಶ ಇಲ್ಲ ಅನ್ನೋದನ್ನು ಗಮನಿಸಬೇಕು ಅನ್ನೋದು ನನ್ನ ಉದ್ದೇಶ. ಆರೋಪ 4ರಲ್ಲಿ ಅವರು ಗ್ರಾಮ ಪಂಚಾಯತ್ ಜವಾಬ್ದಾರಿ ತಪ್ಪಿಸಿ ಕೇಂದ್ರ ಹಸ್ತಕ್ಷೇಪ ಮಾಡಿ ಪಂಚಾಯತ್ ಅಧಿಕಾರವನ್ನು ಮೊಟಕು ಮಾಡಿದೆ, ಸೆಕ್ಷನ್ 13 ಮತ್ತು 16 ಅಂತ ಹೇಳಿರ್ತಾರೆ. ಈ ಹಿಂದೆ ನರೇಗಾದಲ್ಲಿ ಕೂಲಿಗಳೇ ನಮಗೆ ಪಾವತಿ ಮಾಡಿಲ್ಲ. ಎಷ್ಟೋ ಜನರಿಗೆ ಕೂಲಿ ಮಾಡಿದವರಿಗೆ ಅವರು ಸಹಿ ತಗೊಂಡಿದ್ದಾರೆ, ಅವರು ಹೆಬ್ಬೆಟ್ ತಗೊಂಡಿದ್ದಾರೆ, ಕೂಲಿ ಮಾಡಿದವರಿಗೆ ಕೂಲಿ ಪಾವತಿ ಮಾಡಿಲ್ಲ ಅಂತೇಳಿ ದೂರುಗಳಿವೆ. ಈ ದೂರುಗಳ ಸಂಖ್ಯೆ ಎಷ್ಟಿದೆ ಅಂದರೆ, ಈ ದೂರುಗಳ ಸಂಖ್ಯೆ 10,50,000 ದೂರುಗಳು ಬಂದಿವೆ. 10,50,000 ದೂರುಗಳು ನಮ್ಗೆ ಹಣ ಕೊಟ್ಟಿಲ್ಲ, ಕಾಮಗಾರಿ ಆಗಿಲ್ಲ ಅಂತ ಹೇಳಿ ಈ ಪಂಚಾಯತ್ನಲ್ಲಿ ಸಾಮಾಜಿಕ ಸಮೀಕ್ಷೆಗಳನ್ನು ಮಾಡಿದಾಗ ಇದ್ರ ಬಗ್ಗೆ ದೂರುಗಳು ಬಂದಿರುವಂಥದ್ದು 10 ಲಕ್ಷಕ್ಕೂ ಮೀರಿದೆ, 10.5 ಲಕ್ಷ ಆಗಿದೆ. ಈ ಮಧ್ಯವರ್ತಿಗಳು ಇದರಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ವಿನಾಕಾರಣ ಲೋಕಾಯುಕ್ತಕ್ಕೆ ಅವ್ರ ಮೇಲೆಲ್ಲ ದೂರು ಕೊಟ್ಟು ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಂಥ ಉದಾಹರಣೆಗಳು ಕೂಡ ಇದೆ. ಯಾವುದೇ ಪಂಚಾಯತ್ ಅಧಿಕಾರವನ್ನು ಇದರಲ್ಲಿ ಮೊಟಕು ಮಾಡೋದಿಲ್ಲ. ಅದರ ಬದಲಾಗಿ ದೀರ್ಘಕಾಲ ಬಾಳಿಕೆ ಬರುವ ಮತ್ತು ಒಮ್ಮೆ ಮಾಡಿದ್ದನ್ನೇ ಮತ್ತೊಮ್ಮೆ ಫೋಟೋ ತೋರಿಸಿ ಹಣ ಹೊಡೆಯುವಂಥ ಚಾಳಿ ಇದ್ದರೆ ಅದು ನಿಯಂತ್ರಣಕ್ಕೆ ಬರಬೇಕು ಅಂಥೇಳಿ ಕೆಲವು ನಿಯಮಗಳನ್ನು, ಆ್ಯಪ್ಗಳನ್ನು ರೂಪಿಸುವಂಥ ಕೆಲಸಗಳನ್ನು ಗ್ರಾಮ ಪಂಚಾಯತಿಗೆ ಇರ್ತದೆ. ಅದನ್ನಷ್ಟೇ ಪಾರದರ್ಶಕವಾಗಿ ಮಾಡುವಂಥ ಕೆಲಸಗಳನ್ನು ಕೇಂದ್ರ ಸರ್ಕಾರ ಈ ನೂತನ ಕಾಯ್ದೆಯಲ್ಲಿ ಮಾಡಿದೆ. ಅವರ 5ನೇ ಆರೋಪ ಇರುವುದು, ಮನ್ರೇಗಾದಲ್ಲಿ ಇಡೀ ವರ್ಷ ಬೇಡಿಕೆ ಆಧಾರದಲ್ಲಿ ಕೆಲಸ ಸಿಗ್ತಾ ಇತ್ತು ಹಿಂದೆ. ಈಗ ಕೇಂದ್ರದ ನೂತನ ಕಾಯ್ದೆಯಲ್ಲಿ 60 ದಿವಸಗಳ ಕಾಲ ಮಾತ್ರ ರಜೆ ಘೋಷಣೆ ಮಾಡಿದ್ದಾರೆ. ಇದು ಉದ್ಯೋಗಕ್ಕೆ ಕತ್ತರಿಯಾಗಿದೆ ಅಂತ ಹೇಳಿ ಸನ್ಮಾನ್ಯ ಮಂತ್ರಿಗಳು ತಮ್ಮ ಆರೋಪದಲ್ಲಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಪತ್ರದಲ್ಲಿ ಅದಿದೆ. ವಾಸ್ತವಿಕವಾಗಿ ರಾಜ್ಯ ಸರ್ಕಾರ ಇಚ್ಛಿಸಿದಲ್ಲಿ ಕೃಷಿ ಸಂದರ್ಭದಲ್ಲಿ, ಉದಾಹರಣೆಗೆ ನಮ್ಮಲ್ಲಿ ನಾಟಿ ನಡೆಯುತ್ತೆ, ನಮ್ಮಲ್ಲಿ ಕಟಾವು ನಡೆಯುತ್ತೆ, ಇಡೀ ದೇಶದಾದ್ಯಂತ ಇದು ನಡೆಯುವ ಸಂದರ್ಭದಲ್ಲಿ ಕೂಲಿಗಾರರಿಗೆ ಅನುಕೂಲ ಆಗಲಿ ಅಂಥೇಳಿ 60 ದಿವಸಗಳ ರಜೆಯನ್ನು ರಾಜ್ಯ ಸರ್ಕಾರ ಇಚ್ಛಿಸಿದಂತೆ ಕೊಡ್ತಾರೆ. ಆದರೆ ಅವರಿಗೆ ಕೊಡುವ 125 ದಿವಸದ ಕೆಲಸದಲ್ಲಿ ಯಾವ ಕಡಿತವೂ ಇಲ್ಲ. 365 ದಿವಸ ಒಂದು ವರ್ಷಕ್ಕಿದ್ದರೆ 60 ದಿವಸಗಳ ಕಾಲ ಕೃಷಿ ಕೆಲಸಕ್ಕೆ ವಿನಿಯೋಗ ಮಾಡಿದರೆ ಉಳಿದ 125 ದಿವಸಗಳೇನಿದೆ, ಇನ್ನು 100 ದಿವಸ ಅಂತ ಏನು ಕೊಡ್ತಾರೆ, 125 ದಿವಸ ಅಂತ ಮೋದಿ ಸರ್ಕಾರ ಏನು ಮಾಡಿದೆ, ಅದರಲ್ಲಿ ಯಾವ ಬದಲಾವಣೆಗಳು ಇಲ್ಲ. ರಾಜ್ಯ ಸರ್ಕಾರ ಇಚ್ಛಿಸಿ ಇದು ಕೃಷಿ ಸಮಯ ಅಂತ ಇದ್ದರೆ ಆ ಕೃಷಿಕರಿಗೆ ತೊಂದರೆ ಆಗಬಾರ್ದು ಮತ್ತು ಕೃಷಿ ಕೂಲಿಗಾರಿಗೂ ತೊಂದರೆ ಆಗಬಾರ್ದು, ರೈತಾಪಿ ವರ್ಗಕ್ಕೆ ಕೃಷಿಗೆ ಅನುಕೂಲ ಆಗಲಿ ಎನ್ನುವ ದೃಷ್ಟಿಯಿಂದ 60 ದಿವಸಗಳ ರಜೆ ನಿಶ್ಚಯಿಸಲಾಗಿದೆ. ಅದರ ವಿವೇಚನೆಯನ್ನು ರಾಜ್ಯ ಸರ್ಕಾರಕ್ಕೆ ಬಿಡಲಾಗಿದೆ. ಇದನ್ನು ಒಟ್ಟಾರೆ ಆಪಾದನೆ ಮಾಡೋದ್ರ ಮೂಲಕ ಒಂದಷ್ಟು ಗೊಂದಲವನ್ನು ಮಾಡ್ತಾ ಇರುವುದು ಕಂಡು ಬರ್ತಾ ಇದೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತೇಳಿ ನಾನು ಆಗ್ರಹಪಡಿಸ್ತೇನೆ. ಆರೋಪ 6, ಕಾಲಕಾಲಕ್ಕೆ ಉದ್ಯೋಗ ಖಾತ್ರಿ ಯೋಜನೆ ವೇತನ ಪರಿಷ್ಕರಣೆ ಹಿಂದಿನ ಸರ್ಕಾರ ಮಾಡಿತ್ತು. ವೇತನ ಪರಿಷ್ಕರಿಸುವ ಅಧಿಕಾರವನ್ನು ಈ ಕಾಯ್ದೆ ಹೊಂದಿಲ್ಲ ಅಂತೇಳಿ ಸನ್ಮಾನ್ಯ ಮಂತ್ರಿಗಳು ಉಲ್ಲೇಖ ಮಾಡೋದನ್ನು ನಾನು ಕಂಡೆ. ಅವರ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ವಾಸ್ತವಿಕವಾಗಿ ಗೊತ್ತಿರಬೇಕು, 2008ರಲ್ಲಿ UPA ಸರ್ಕಾರ ಕಾಯ್ದೆ ಬಂದಾಗ ಕಾರ್ಮಿಕರಿಗೆ ದಿನವೊಂದಕ್ಕೆ 60 ರೂಪಾಯಿ ವೇತನವನ್ನು ನಿಗದೀಕರಿಸಿತ್ತು. ಅದಕ್ಕಿಂತ ಮೊದಲು ಸ್ವಲ್ಪ ಈ ರೋಜ್ಗಾರ್ ಅಂತೇಳಿ ಒಂದು ಇತ್ತು, ನೇರು ರೋಜ್ಗಾರ್ ಏನೊಂದು ಹೆಸರು ಇತ್ತಿದ್ದಕ್ಕೆ 60 ರೂಪಾಯಿ ಮಾಡಿತ್ತು. ಹಂತವಾಗಿ 2008ರಿಂದ 2014ರವರೆಗೆ 175 ರೂಪಾಯಿಗಳಿಗೆ ಏರಿಕೆ ಮಾಡುವಂಥ ಕೆಲಸವನ್ನು ಹಿಂದಿನ ಸರ್ಕಾರ ಮಾಡಿತ್ತು. NDA ಸರ್ಕಾರ ಬಂದ ನಂತರ ಉದ್ಯೋಗ ಖಾತ್ರಿಯನ್ನು ಹಂತವಾಗಿ ಪರಿಷ್ಕರಿಸಿ ಈಗ ಕಾರ್ಮಿಕರಿಗೆ 370 ರೂಪಾಯಿಯನ್ನು ಮಾಡಿದೆ. ಅಂದರೆ 370 ರೂಪಾಯಿಯನ್ನು ಮಾಡಿದೆ. 400 ರೂಪಾಯಿ ಮಾಡಬೇಕು ಅಂತ ನಾವು ಪ್ರಸ್ತಾಪ ಕೊಡ್ತಾ ಇದ್ದೇವೆ ಸರ್ಕಾರಕ್ಕೆ. 175 ಇರುವುದನ್ನು 370 ರೂಪಾಯಿ ಮಾಡಿದ್ದು ಮೋದಿ ಸರ್ಕಾರ, NDA ಸರ್ಕಾರ. ಅದರ ಮತ್ತು ಹೆಚ್ಚು ಮಾಡಲಿಕ್ಕೆ ಅವಕಾಶಗಳಿದೆ. ಹಾಗಾಗಿ ನೀವು ಮಾಡಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥವೂ ಇಲ್ಲ. 2013-14ರಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ಹಣಕಾಸು ಇಲಾಖೆ ಅಂದರೆ UPA ಸರ್ಕಾರ ಇರುವಾಗ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಮೀಸಲಿಸಿದಂಥ ಮೊತ್ತ ವರ್ಷಕ್ಕೆ 33,000 ಕೋಟಿ ರೂಪಾಯಿ. ಇವತ್ತು BJP ಸರ್ಕಾರ ವಾರ್ಷಿಕ ಬಜೆಟ್ನಲ್ಲಿ ಈ ಬಾರಿ 95,000 ಕೋಟಿ ರೂಪಾಯಿ ಇಟ್ಟಿದೆ. ಕಳೆದ ಸಾರಿ 83,000 ಕೋಟಿ ಇತ್ತು. ಅವತ್ತು 33,000 ಕೋಟಿ ಇರುವುದು ಇವತ್ತು 95,000 ಕೋಟಿಗೆ ಬಂದಿದೆ.
ನಾನು ವಿನಂತಿ ಮಾಡ್ತೇನೆ ಮಂತ್ರಿಗಳಲ್ಲಿ ಮತ್ತು ಕರ್ನಾಟಕ ಸರ್ಕಾರದಲ್ಲಿ 33 ಕೋಟಿ ಹೆಚ್ಚು, 33,000 ಕೋಟಿ ಹೆಚ್ಚು ಅಥವಾ 95,000 ಕೋಟಿ ಹೆಚ್ಚು ಅನ್ನೋದನ್ನು ನೀವು ಅರ್ಥೈಸಿ ಜನರಿಗೆ ಹೇಳಬೇಕು. ತಪ್ಪು ಸಂದೇಶಗಳು ಮಂತ್ರಿ ಆದವರಿಂದ ಹೋಗಬಾರ್ದು ಅನ್ನುವಂಥ ಆಗ್ರಹವನ್ನು, ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಆರೋಪ 7, ಹೊಸ ಉದ್ಯೋಗ ಖಾತ್ರಿಯಲ್ಲಿ ಗುತ್ತಿಗೆದಾರರು ಪರೋಕ್ಷವಾಗಿ ಒಳನುಸುಳಿ ಕಾರ್ಮಿಕರಿಗೆ ಅವಕಾಶ ತಪ್ಪುವಂಥ ಅಪಾಯವಿದೆ ಅಂತ ಹೇಳಿ ಮಾನ್ಯ ಮಂತ್ರಿಗಳು ಅವರ ಪತ್ರದಲ್ಲಿ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹಾಕಿರುವಂಥ ಅವರ ಪತ್ರದಲ್ಲಿ ಆರೋಪ ಮಾಡಿದ್ದಾರೆ. ಆದರೆ ವಾಸ್ತವಿಕವಾಗಿ ಗೊತ್ತಿರಲಿ, ಕರ್ನಾಟಕ ರಾಜ್ಯದಲ್ಲಿ 669 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಈ ಆಡಿಟ್ನಲ್ಲಿ ಬಂದಿದೆ. ಅದರ ಬಗ್ಗೆ ಏನು ಕ್ರಮ ತಗೊಳ್ಳಿದ್ದಾರೆ ಅನ್ನೋದನ್ನು ಅವರು ಹೇಳಿರಲಿಲ್ಲ. ಮತ್ತು ಅದಕ್ಕಿಂತ ನೋವಿನ ಸಂಗತಿ ಏನಂತ ಹೇಳಿದರೆ, ಪಶ್ಚಿಮ ಬಂಗಾಳ, ಕರ್ನಾಟಕವೂ ಸೇರಿದಂತೆ 3-4 ರಾಜ್ಯದಲ್ಲಿ ಒಟ್ಟು 2021ರಿಂದ 24ರವರೆಗೆ 22,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. 22,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಹಾಗಾಗಿ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದಾಗ ಸಾಮಾನ್ಯ ಜನರ ಹಣ ಕೂಲಿಕಾರರಿಗೆ ಕೂಲಿ ತಲುಪಬೇಕೇ ಹೊರತು ಮಧ್ಯವರ್ತಿಗಳಿಗೆ, ಗುತ್ತಿಗೆದಾರರಿಗೆ ಇದು ಸಹಾಯ ಮಾಡಲಿಕ್ಕಲ್ಲ, ಅಥವಾ ರಾಜಕಾರಣಿಗಳ ಕೃಪಾಕ್ಷದಡಿ ಕೆಲಸ ಮಾಡುವಂಥ ಜವಾಬ್ದಾರಿ ಇದಲ್ಲ. ಇದು ಬಡವರಿಗೆ ವಲಸೆ ಹೋಗಬಾರ್ದು ಮತ್ತು ಬಡವರ ಬದುಕಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ತಂದಿರುವಂಥ ಒಂದು ಯೋಜನೆ. ಆ ಪಾರದರ್ಶಕತೆಯನ್ನು ತರಲಿಕ್ಕೋಸ್ಕರ ಇವತ್ತು ಬಯೋಮೆಟ್ರಿಕ್ಕನ್ನು ತರಲಾಗಿದೆ. ಬಯೋಮೆಟ್ರಿಕ್ ಮಾಡುವಂಥದ್ದು, ಆ್ಯಪ್ ಮಾಡುವಂಥದ್ದು ಇದೇ ಕಾರಣಕ್ಕೆ. ಆ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಮಂತ್ರಿಗಳಿಗೆ ಆಗ್ರಹಪಡಿಸ್ತೇನೆ, ಗುತ್ತಿಗೆದಾರರ ಹಿತವನ್ನು ಏನು ಹೇಳ್ತೀರಿ ಅದು ಸಂಪೂರ್ಣ ನಿರಾಧಾರ. ಈ ಹೊಸ ಕಾಯ್ದೆ ಅನ್ನೋದು ಪೂರ್ಣ ಪಾರದರ್ಶಕವಾಗಿ ಕಾರ್ಮಿಕರನ್ನು ಗುಲಾಮರನ್ನಾಗಿ ಮಾಡ್ತೀರಿ ಅಂತೇಳಿ ಪ್ರಿಯಾಂಕಾ ಖರ್ಗೆ ಸಾಹೇಬರು ಹೇಳ್ತಾರೆ. ಆ ಶಬ್ದವನ್ನು ತಾವು ಬದಲಿಸಿಕೊಳ್ಬೇಕು. ಕಾರ್ಮಿಕರನ್ನು ಗುಲಾಮರನ್ನಾಗಿ ಮಾಡ್ತಾ ಇಲ್ಲ, ಕಾರ್ಮಿಕರನ್ನು ಮೋದಿ ಸರ್ಕಾರ ಲೀಡರ್ ಆಗಿ ಮಾಡ್ತಾ ಇದೆ, ಒಬ್ಬ ಪೌರರಾಗಿ ಮಾಡ್ತಾ ಇದೆ ಅನ್ನೋದನ್ನು ಈ ಗಮನಕ್ಕೆ ಅವ್ರ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ. ಆರೋಪ 8ರಲ್ಲಿ ಕೇಂದ್ರ ತಂದ ಕಾಯ್ದೆಯಿಂದ ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರಿಗೆ ಕಡ್ಡಾಯ ಪದ್ಧತಿ ಅಂತ ಕೈಬಿಡಲಾಗಿದೆ ಅಂತೇಳಿ ಅವ್ರು ಹೇಳಿದ್ದಾರೆ. ನನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೇನೆ. ಅದು ಸೆಕ್ಷನ್ 13 ಮತ್ತು ಕೆಲವು ನಿಯಮಗಳು ಬರುತ್ತೆ. ಒಂದು ವಿಚಾರವನ್ನು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು, ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ತಿಳ್ಕೊಳ್ಬೇಕು ಅಂತ ನೆನಪು ಮಾಡ್ತಾ ಇರೋದು ನಾನು. ಬುಡಕಟ್ಟು ಜನಾಂಗದ ಮಹಿಳೆಗಳನ್ನು ರಾಷ್ಟ್ರಪತಿ ಮಾಡಿದಂಥ ನರೇಂದ್ರ ಮೋದಿ ಅವರ ಸರ್ಕಾರ ಪರಿಶಿಷ್ಟ ಜಾತಿ, ದುರ್ಬಲರಿಗೆ, ಪರಿಶಿಷ್ಟ ಪಂಗಡಕ್ಕೆ ಯಾವ ಕಾರಣಕ್ಕೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ. ಅದರ ಬದಲಾಗಿ ಸೆಕ್ಷನ್ 13 ಮತ್ತು ಕೆಲವು ನಿಯಮಗಳಲ್ಲಿ ಹೇಳುತ್ತೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಂಗವಿಕಲ ಮತ್ತು ದಿವ್ಯಾಂಗರಿಗೆ ವಿಶೇಷವಾದಂಥ ಕಾರ್ಡ್ ಕೊಡುವಂಥ ಅವಕಾಶವನ್ನು ಈ ಕಾಯ್ದೆಯಲ್ಲಿ ಬಳಸಿಕೊಳ್ಳಲಾಗಿದೆ ಮತ್ತು ಅಳವಡಿಸಿಕೊಳ್ಳಲಾಗಿದೆ ಅನ್ನೋದನ್ನು ರಾಜ್ಯ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. 2006-7ರಿಂದ 2013-14ರವರೆಗೆ 2006-7ರಿಂದ UPA ಸರ್ಕಾರ 1,660 ಕೋಟಿ ಮಾನವ ದಿನಗಳ ಉದ್ಯೋಗ ನೀಡಿತ್ತು. 1,660 ಕೋಟಿ ಮಾನವ ದಿನಗಳ ಉದ್ಯೋಗವನ್ನು ನೀಡಿತ್ತು. ಆದರೆ ಮೋದಿ ಸರ್ಕಾರ ಬಂದ ನಂತರ 3,210 ಕೋಟಿ ಮಾನವ ದಿನಗಳ ಉದ್ಯೋಗವನ್ನು ಸೃಷ್ಟಿಸಿದೆ ಮೋದಿ ಸರ್ಕಾರ. ಅಂದರೆ ಇದನ್ನು ಹೆಚ್ಚು ಮಾಡುತ್ತೆ ಹೊರತು ಯಾವುದೇ ಕಾರಣಕ್ಕೆ ಇದು ಕಡಿಮೆ ಆಗ್ತಾ ಇಲ್ಲ ಅನ್ನೋದನ್ನು ಈ ಅಂಕಿಅಂಶಗಳು ಹೇಳ್ತವೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಿಂದಿನ UPA ಸರ್ಕಾರ ಇದ್ದಾಗ ಈ ಯೋಜನೆಯಡಿ, ಉದ್ಯೋಗ ಖಾತ್ರಿ ಯೋಜನೆಯಡಿ 2,13,220.39 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಮತ್ತೊಂದು ಸಾರಿ ನಾನು ರಿಪೀಟ್ ಮಾಡ್ತೇನೆ ಕೇಳಿ. ಹಿಂದಿನ ಸರ್ಕಾರ ಇರುವಾಗ, UPA ಸರ್ಕಾರ ಇರುವಾಗ ಈ ಯೋಜನೆಯಡಿ 2,13,220.39 ಕೋಟಿ ರೂಪಾಯಿ ಖರ್ಚು ಮಾಡಿದರೆ, ಮೋದಿ ಸರ್ಕಾರ ಬಂದ ನಂತರ 8,53,810.91 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಹೆಚ್ಚು ಕಡಿಮೆ 3 ಪಟ್ಟು, 3.5 ಪಟ್ಟು, 4 ಪಟ್ಟು ಜಾಸ್ತಿ ಮಾಡಿದಂಥ ಉದಾಹರಣೆಗಳು ಇಲ್ಲಿ ತೋರುತ್ತೆ. ಮಹಿಳೆಯರ ಭಾಗವಹಿಸುವಿಕೆ UPA ಸರ್ಕಾರ ಇದ್ದಾಗ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು, ಗೌರವಾನ್ವಿತ ಮಂತ್ರಿಗಳು ಗಮನಿಸಬೇಕಂತ ನನ್ನ ವಿನಂತಿ. UPA ಸರ್ಕಾರ ಇರುವಾಗ 40% ಮಹಿಳೆಯರ ಭಾಗವಹಿಸಿಕೆ ಇತ್ತು ಈ ಉದ್ಯೋಗ ಖಾತ್ರಿಯಲ್ಲಿ. NDA ಸರ್ಕಾರ ಬಂದ ನಂತರ 56.73 ಆಗಿದೆ. 56.73 ಆಗಿದೆ. ಹಿಂದೆ ಆಧಾರ್ ಜೋಡಣೆ 76 ಲಕ್ಷ ಇದ್ದರೆ ಇವತ್ತು 12 ಕೋಟಿ ಆಗಿದೆ. UPA ಸರ್ಕಾರದಲ್ಲಿ ಆಧಾರ್ ಜೋಡಣೆ 76 ಲಕ್ಷ ಇತ್ತು, ಈಗ ಅದರ 12 ಕೋಟಿಗೆ ಏರಿದೆ ಅನ್ನೋದನ್ನು ಗಮನಿಸಬೇಕು. SC ST ಮತ್ತು ದಿವ್ಯಾಂಗರಿಗಾಗಿ ವಿಶೇಷ ಅವಕಾಶವನ್ನು ನಿಯಮದಲ್ಲಿ ರೂಪಿಸಲಾಗಿದೆ. ಇವರಿಗೆ ವಿಶೇಷ ಉದ್ಯೋಗ ಭರವಸೆ ಕಾರ್ಡನ್ನು ನೀಡುವಂಥ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ರಾಜ್ಯ ಸರ್ಕಾರದ ಅಂದರೆ ಮಂತ್ರಿಗಳು ಆರೋಪ ಮಾಡಿರುವುದು ಜಟಿಲವಾದ ತಾಂತ್ರಿಕ ವ್ಯವಸ್ಥೆಯಿಂದಾಗಿ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ವಂಚಿತರಾಗುವಂಥ ಅಪಾಯ ಇದೆ ಅಂತ ಅವ್ರು ಹೇಳಿರ್ತಾರೆ.
ನಾನು ಅದಕ್ಕೆ ಪತ್ರ ಬರೆದಿದ್ದೇನೆ, ಅವರು ಗಮನಿಸಬೇಕು. ಈ ಹಿಂದೆ ಸ್ಥಳವನ್ನು ಗುರುತಿಸದೆ ಕಾಮಗಾರಿ ಮಾಡಿದಂಥ ದಾಖಲೆ ತೋರಿಸಿ ಬಡವರ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೀತಾ ಇತ್ತು. ಜಾಗ ಯಾವುದಂತೆ ಗೊತ್ತಿಲ್ಲ, ಉದ್ಯೋಗ ಖಾತ್ರಿ ಮಾಡಿದ್ದಾರೆ ಅಂತ ಹೇಳಿ ನಡೀತಾ ಇತ್ತು. ಈಗ GPS ಮತ್ತು ಬಯೋಮೆಟ್ರಿಕ್ ಮೂಲಕ ಸ್ಥಳ ಗುರುತಿಸಿ ಕಾಮಗಾರಿ ಮಾಡುವ ವ್ಯವಸ್ಥೆ ಬಂದಿರೋದ್ರಿಂದ ಭ್ರಷ್ಟಾಚಾರಕ್ಕೆ ಸಂಪೂರ್ಣ ಕಡಿವಾಣ ಹಾಕುವಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನು ಬಿಟ್ಟು ಯಾವುದೇ ತಾಂತ್ರಿಕವಾದ ಜಟಿಲತೆ ಇಲ್ಲ, ತಂತ್ರಜ್ಞಾನದ ಮೂಲಕ ವಂಚನೆ ನಿಲ್ಲಿಸುವಂಥ ಕೆಲಸ ಆಗಿದೆ. ಹಿಂದಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತ ಗ್ರಾಮ ಪಂಚಾಯತಲ್ಲಿ ಏನು ಮಾಡ್ತೇವೆ ಅದು ಕೂಡ ಮುಂದುವರಿದಿದೆ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಇದು ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಅನ್ನೋದನ್ನು ನನ್ನ ಪತ್ರದ ಮೂಲಕ ಪಂಚಾಯತ್ ಸದಸ್ಯರಿಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಆರೋಪ 10 ಅವರು ಮಾಡಿರುವುದು UPA ಕಾಲದಲ್ಲಿ ಕೇಂದ್ರ ಸರ್ಕಾರ 100% ಅನುದಾನವನ್ನು ಕೇಂದ್ರ ನೀಡ್ತಾ ಇತ್ತು. ಈಗ ತಂದಿರುವಂಥ ಹೊಸ ಕಾಯ್ದೆಯಿಂದ ರಾಜ್ಯ ಸರ್ಕಾರ 40% ಪಾವತಿಸಬೇಕು. ಇದು ರಾಜ್ಯ ಸರ್ಕಾರಕ್ಕೆ ಆರ್ಥಿಕವಾದ ಹೊರೆಯಾಗುತ್ತೆ ಅಂತೇಳಿ ಅವ್ರು ಹೇಳ್ತಾ ಇರೋದು. ರಾಜ್ಯ ಸರ್ಕಾರ ನಾವು ಹೆಚ್ಚು ಕೊಡಬೇಕಾಗ್ತದೆ ಅಂತ ಹೇಳ್ತಾ ಇರೋದು. ಅವ್ರು ಹೇಳುವ ವಾದದಲ್ಲಿ ಅವ್ರ ಭಾವನೆಗಳಲ್ಲಿ ಅವರ ಆರೋಪಗಳಿದೆ. ನಮ್ಗೆ ಹೆಚ್ಚು ಕೊಡಲಿಕ್ಕೆ ಆಗೋದಿಲ್ಲ, ನೀವು ಕೊಡಿ ಅಂತೇಳಿ. ಆದರೆ ಸೆಕ್ಷನ್ 22/22 ಏನು ಹೇಳುತ್ತೆ ಅಂದರೆ, ರಾಜ್ಯ ಸರ್ಕಾರದ ಈ ನಾವು ಹೆಚ್ಚು ಕೊಡಬೇಕು ಅಂತ ನೀವು ಹೇಳ್ತೀರಿ, ನಮ್ಗೆ ಆರ್ಥಿಕವಾಗಿ ಹೊರೆ ಬರುತ್ತೆ ಅನ್ನೋದು ಹೊಣೆಗೇಡಿತನದ ಮಾತು. ಯಾಕಂದರೆ ಮೊದಲು ಕೇಂದ್ರ ಸರ್ಕಾರ 90% ಹಣವನ್ನು ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಪಾವತಿ ಮಾಡ್ತಾ ಇತ್ತು. ಆದರೆ 22,500 ಕೋಟಿ ಭ್ರಷ್ಟಾಚಾರ ಆದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 90% ಕೊಡ್ತು, ರಾಜ್ಯ ಸರ್ಕಾರ 10% ಆಗ್ತು. ಕೆಲವು ರಾಜ್ಯಗಳಂತೂ ಈ ಯಾರದ್ದು ಹಣ ದುರುಪಯೋಗ ಆದರೆ ಏನಂತೆ ಅಂತ ಹೇಳಿ ಯಾರಿಗೆ ಬೇಕಾದರೂ ಬಿಡುಗಡೆ ಮಾಡುವಂಥ ಕೆಲಸಗಳನ್ನು ಮಾಡಿದರು. 22,500 ಕೋಟಿ ಭ್ರಷ್ಟಾಚಾರದಲ್ಲಿ ಪಶ್ಚಿಮ ಬಂಗಾಳದ್ದು ಸಿಂಹಪಾಲಾಗಿದ್ದರೆ ರಾಜ್ಯ ಸರ್ಕಾರ 3ನೇ ಸ್ಥಾನದಲ್ಲಿದೆ, ಹಣ ದುರುಪಯೋಗದಲ್ಲಿ 3ನೇ ಸ್ಥಾನದಲ್ಲಿದೆ. ಆ ಹಿನ್ನೆಲೆಯಲ್ಲಿ ನೀವು ಸ್ವಲ್ಪ ಪಾಲು ಹಾಕಿ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ. 22,000 ಕೋಟಿ ಭ್ರಷ್ಟಾಚಾರ ಮಾಡ್ತೀರಿ ನೀವು ಸ್ವಲ್ಪ ಪಾಲು ಹಾಕಿ ನಿಮಗೆ ಜವಾಬ್ದಾರಿ ಬರುತ್ತೆ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಈ ಸಹಭಾಗಿತ್ವದ ಜವಾಬ್ದಾರಿ ಬರಲಿ ಅನ್ನುವ ಕಾರಣಕ್ಕೋಸ್ಕರ ಈ ಯೋಜನೆಯನ್ನು ರೂಪಿಸಲಾಗಿದೆ ಮತ್ತು ಯೋಜನೆಗೆ ಹೆಚ್ಚು ಹಣವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಇದನ್ನು ಸನ್ಮಾನ್ಯ ಮಂತ್ರಿಗಳು ಅರ್ಥ ಮಾಡಿಕೊಳ್ಬೇಕು ಅಂತ ನಾನು ವಿನಂತಿ ಮಾಡಿ, ಮೊದಲು 15 ದಿವಸದಲ್ಲಿ ಪಾವತಿ ಮಾಡ್ತಾಯಿದ್ರು. UPA ಸರ್ಕಾರ ಇರುವಾಗ ಕೆಲಸ ಆದ 15 ದಿವಸದಲ್ಲಿ ಅವ್ರ ಖಾತೆಗೆ ಹಣ ಬರ್ತಾಯಿತ್ತು. ಈಗ ನಿಯಮದಲ್ಲಿ ಬದಲಾವಣೆ ಮಾಡಿ ಕೆಲಸ ಆದ 7 ದಿವಸದಲ್ಲಿ ಹಣ ಪಾವತಿ ಮಾಡುವಂಥ ಕೆಲಸಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ. ಮೊದಲು ಈ ಇತರ ಉದ್ಯೋಗಗಳಿಗೋಸ್ಕರ ಅವರ ಸಿಬ್ಬಂದಿಗಳಿಗೆ 6% ಕೊಡ್ತಾಯಿದ್ರು. ಈಗ ಅದನ್ನು 9%ಗೆ ಏರಿಸಿದ್ದರಿಂದಾಗಿ ಆ ನೋಡಲ್ ಅಧಿಕಾರಿಗಳಿಗೆ ಸಕಾಲದಲ್ಲಿ ಸಂಬಳ ಬಂದು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ಇಲ್ಲಿರುವಂಥ ಒಟ್ಟು ಯೋಚನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಪ್ರಜಾಪ್ರಭುತ್ವದಲ್ಲಿ ಭಾರತ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಂಡು ದೇಶದ ಪ್ರಧಾನಿಯ ಬಗ್ಗೆ ವೈಯಕ್ತಿಕ ನಿಂದನೆ ಮಟ್ಟಕ್ಕೆ ಇಳಿಯುವಂಥ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಅದರಲ್ಲೂ ಕೆಲವು ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ. ಇದೊಂದು ಒಕ್ಕೂಟದ ವ್ಯವಸ್ಥೆ ಆದ್ದರಿಂದ ರಾಜ್ಯ ಸರ್ಕಾರ ಏನಾದರೂ ಚೆನ್ನಾಗಿ ಕೆಲಸ ಮಾಡಿದರೆ ಕೇಂದ್ರ ಸರ್ಕಾರ ಸಹಕಾರ ಕೊಡಬೇಕು. ಕೇಂದ್ರ ಸರ್ಕಾರ ಮಾಡಿರುವಂಥ ಒಳ್ಳೆಯ ಕೆಲಸಕ್ಕೆ ರಾಜ್ಯ ಸರ್ಕಾರವೂ ಸಹಕಾರ ಕೊಡಬೇಕು. ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಿಗೆ ಆಗ್ರಹಪಡಿಸೋದೇನಂತ ಹೇಳಿದರೆ, ಉಚಿತ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿ ತಂತು. ಕೇಂದ್ರ ಸರ್ಕಾರ ತಂದಿರುವಂಥ ಎಲ್ಲ ಬಡವರ ಯೋಜನೆಗೆ ರಾಜ್ಯ ಸರ್ಕಾರ ಅಡ್ಡಗಾಲು ಹಾಕುವಂಥ ಒಂದು ಸಂಪ್ರದಾಯಕ್ಕೆ ಇವತ್ತು ಕೈಕಿ ಬಿಟ್ಟಿದೆ. ಉಚಿತವಾಗಿ ವಯೋವೃದ್ಧರಿಗೆ 70 ವರ್ಷ ಮೀರಿದವರಿಗೆ ಆಯುಷ್ಮಾನ್ ಭಾರತ್ ವಿಮೆಯನ್ನು ತಂದು ಹಿರಿಯ ನಾಗರಿಕರಿಗೆ ಸಿಗುವಂತೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಯೋಜನೆಯನ್ನು ರೂಪಿಸಿದರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಪುಟ್ಟಿ ಮಾಡೋದು ಬಿಟ್ಟರೆ ಒಬ್ಬರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಕೈಕಿಲ್ಲ. ಅದನ್ನು ತಡೆದು ನಿಲ್ಲಿಸ್ಕೊಂಡು ಬಿಟ್ಟಿದೆ. ಮುಂದುವರೆದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ 12,000 ಕೋಟಿ ರೂಪಾಯಿ ಭದ್ರತೆ ಕೊಟ್ಟು ವಿಶ್ವಕರ್ಮ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂತು. 18 ಕುಲಕಸಬುಗಳಿಗೆ ಸಿಗ್ತ ಯೋಜನೆ. ಅವರಿಗೆ ಸಾಲ ಕೊಟ್ಟು, ಅವರಿಗೆ ಸಬ್ಸಿಡಿ ಕೊಟ್ಟು, ಅವರಿಗೆ ಟ್ರೈನಿಂಗ್ ಕೊಟ್ಟು ಮತ್ತು ಅವರಿಗೆ ಕಿಟ್ ಕೊಡುವಂಥ ಕೆಲಸಗಳು, ಅದನ್ನು ಕೂಡ ರಾಜ್ಯ ಸರ್ಕಾರದ ಮೂಲಕ ಆಗಬಾರದು ಅಂತ ಹೇಳುವಂಥ ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ಮಾಡಿತು. ನಾನೇ ಹೇಳಿದ್ದೆ, ಮುಖ್ಯಮಂತ್ರಿಗಳ ಕಚೇರಿಯಿಂದ ಜಿಲ್ಲಾಧಿಕಾರಿ ನಿರ್ದೇಶನ ಹೋಗಿದೆ ಅಂತೇಳಿ. ಕೊನೆಗೆ ನಾವು ಮುಖ್ಯ ಕಾರ್ಯದರ್ಶಿಯವರಿಗೆ ದೂರು ಕೊಟ್ಟ ನಂತರ ಇವತ್ತು ವಿಶ್ವಕರ್ಮ ಯೋಜನೆ ಅನುಷ್ಠಾನ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ಕೇಂದ್ರ ಸರ್ಕಾರ ತಂದಿರುವಂಥ ಎಲ್ಲ ಯೋಜನೆಗಳನ್ನು ಕೂಡ ತಡೆ ಹಿಡಿಯುವಂಥ ಕೆಲಸ. ಈ ಜಾನುವಾರುಗಳಿಗೆ ಕಾಲು ಬಾಯಿ ರೋಗ ಅಂತ ಬರುತ್ತೆ, ಅದಕ್ಕೊಂದು ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಆ ಲಸಿಕೆಯನ್ನು ಕೂಡ ಒಂದು ಕಡೆ ಸಿದ್ದರಾಮಯ್ಯನ ಫೋಟೋ, ಒಂದು ಕಡೆಯಲ್ಲಿ ಪಶುಸಂಗೋಪನಾ ಮಂತ್ರಿಗಳ ಫೋಟೋ, ಪೂರ್ಣ ವೆಚ್ಚ ಇರುವುದು ಕೇಂದ್ರ ಸರ್ಕಾರದ್ದು. ಅಂದರೆ ಅಲ್ಲಿ ಕೂಡ ಪ್ರಧಾನಿ ಫೋಟೋವನ್ನು ಮರೆಮಾಚುವಂಥ ಪ್ರಯತ್ನಗಳನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಮಂತ್ರಿಗಳವರು ಮಾಡಿರುವಂಥ ಅನೇಕ ಆಧಾರರಹಿತವಾದಂಥ ಆರೋಪಗಳನ್ನು ಗಮನದಲ್ಲಿಟ್ಟುಕೊಂಡು ನಾನು ವಿನಂತಿ ಮಾಡ್ತೇನೆ. ಮಂತ್ರಿಗಳು ಅವರ ಪತ್ರದಲ್ಲಿ ಏನು ಹೇಳ್ತಾರೆ ಅಂದರೆ,
ಸಂವಿಧಾನಬದ್ಧವಾಗಿ ಕೊಡಬೇಕಂತ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿಲ್ಲ ಅಂತ ಹೇಳಿರ್ತಾರೆ. ನಾನು ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಈ ಮನಮೋಹನ್ ಸಿಂಗ್ರವರ ಸರ್ಕಾರ ಇರುವಾಗ 10 ವರ್ಷದಲ್ಲಿ, ಅಂದರೆ 2004ರಿಂದ 2014ರವರೆಗೆ ಅನುದಾನ ಮತ್ತು ತೆರಿಗೆ ಹಂಚಿಕೆಯಲ್ಲಿ 1,41,000 ಕೋಟಿ ರೂಪಾಯಿಯನ್ನು ಕೊಟ್ಟಿತ್ತು ಕೇಂದ್ರ ಸರ್ಕಾರ. ಅನುದಾನ ಮತ್ತು ತೆರಿಗೆ ಹಂಚಿಕೆ ಅಂತ ಇರುತ್ತೆ ನಮ್ಮಲ್ಲಿ. 1,41,000 ಕೋಟಿ ರೂಪಾಯಿಯನ್ನು ಕೊಟ್ಟಿತ್ತು ರಾಜ್ಯಕ್ಕೆ. ಇವತ್ತು ಮೋದಿ ಸರ್ಕಾರ ಬಂದ ನಂತರ, ಮೋದಿ ಸರ್ಕಾರ ಬಂದು 2014ರಿಂದ ಇವತ್ತಿನವರೆಗೆ 5,21,000 ಕೋಟಿ ರೂಪಾಯಿ ಹಣವನ್ನು ಮೋದಿ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಮಾಡಿದೆ. UPA ಸರ್ಕಾರ ಇರುವಾಗ 10 ವರ್ಷದಲ್ಲಿ 1,41,000 ಕೋಟಿ, ಮೋದಿ ಸರ್ಕಾರ ಬಂದ ನಂತರ 5,21,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ. 15ನೇ ಹಣಕಾಸು ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸಿದ್ಧ ಇದೆ. ಆದರೆ ಇವತ್ತು ಅವರು ಆರೋಪ ಮಾಡ್ತಾ ಇದ್ದಾರೆ 14ನೇ ಹಣಕಾಸಿನ ಬಿಡುಗಡೆ ಮಾಡಿಲ್ಲ ಅಂತೇಳಿ. 15ನೇ ಹಣಕಾಸಿನ ಬಿಡುಗಡೆಯ ನಿಯಮದಲ್ಲಿ ಒಂದು ಉದ್ದೇಶ ಏನಿದೆ ಅಂತ ಹೇಳಿದರೆ, ಪಂಚಾಯತ್ ರಾಜ್ ಚುನಾವಣೆಯನ್ನು, ಸ್ಥಳೀಯಾಡಳಿತ ಚುನಾವಣೆಯನ್ನು ಮಾಡಬೇಕು, ಹಾಗಿದ್ರೆ ಮಾತ್ರ ಬಿಡುಗಡೆ ಮಾಡ್ತೇವೆ ಅಂತೇಳಿ ಇದೆ. ದುರಾದೃಷ್ಟಕ್ಕೆ ಕರ್ನಾಟಕ ಸರ್ಕಾರದಲ್ಲಿ 6 ವರ್ಷಗಳಿಂದ ಚುನಾವಣೆಯನ್ನೇ ಮಾಡದೇ ಇರುವುದರಿಂದಾಗಿ ಅಲ್ಲಿ ತಡೆ ಹಿಡಿಯುವಂಥ ಅನಿವಾರ್ಯತೆ ಇದೆ. ಅದನ್ನು ಕೂಡ ನಾವು ಗ್ರಾಮ ಪಂಚಾಯತಿ ಕೊಡಿ ಅಂತೇಳಿ ನಾನೇ ಹೋಗಿ ವಿನಂತಿ ಮಾಡಿದ್ದೆ. ಒಟ್ಟಾರೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳಿಗೆ ಅಡ್ಡಗಾಲು ಹಾಕುವಂಥ, ಕೇಂದ್ರ ಸರ್ಕಾರದ ಮೇಲೆ ಅಪಪ್ರಚಾರ ಮಾಡುವಂಥ ಕೆಲಸಗಳನ್ನು ಇವತ್ತು ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಿಗೆ ಕೇಂದ್ರ ಸರ್ಕಾರ ತಂದಿರುವಂಥ VG ರಾಮ್ಜಿ ಕಾಯ್ದೆ ಬಡವರ ಪರವಾಗಿ, ದುರ್ಬಲರ ಪರವಾಗಿ, ಶಕ್ತಿಹೀನರ ಪರವಾಗಿ, ಪರಿಜಾತಿ, ಪರಿಶಿಷ್ಟ ಪಂಗಡ ಮತ್ತು ವಲಸೆ ಹೋಗದಿರುವಂಥ ಜನರನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಬಡವರಿಗೆ ಶಕ್ತಿ ಕೊಡುವಂಥ ಈ ಕಾಯ್ದೆಯಲ್ಲಿ ಮಾನವ ದಿನಗಳನ್ನು ಹೆಚ್ಚು ಮಾಡಲಾಗಿದೆ ಮತ್ತು ಆರ್ಥಿಕ ಶಕ್ತಿ ಬರಲಿ ಅಂತೇಳಿ ಅವರ ವೇತನವನ್ನು ಕೂಡ ಹೆಚ್ಚು ಮಾಡಲಾಗಿದೆ. 15 ದಿವಸದಿಂದ 7 ದಿವಸಕ್ಕೆ ಇಳಿಸಿ ನೀವು ತಕ್ಷಣ ಹಣ ಪಾವತಿ ಮಾಡುವಂಥ ಕೆಲಸಗಳನ್ನು ಮಾಡಲಾಗಿದೆ. ಎಲ್ಲ ವಿಚಾರದಲ್ಲೂ ಕೂಡ ಶಕ್ತಿ ಕೊಡುವಂಥ ಕೆಲಸಗಳನ್ನು ರಾಜ್ಯ ಸರ್ಕಾರ ಮಾಡಿದೆ. ನಾನು ರಾಜ್ಯಕ್ಕೆ ಮನವಿ ಮಾಡ್ತೇನೆ, ಮೋದಿಯವರ ಆಡಳಿತದಲ್ಲಿ ಭಾರತ ದೇಶದಲ್ಲಿ 4 ಕೋಟಿ PM ಆವಾಜ್ ಮನೆಗಳಾಗಬೇಕು. 4 ಕೋಟಿ ಬಡವರ ಮನೆಗಳನ್ನು ಇವತ್ತು ಕಟ್ಟಲಾಗಿದೆ ಮೋದಿಯವರ ಆಡಳಿತದಲ್ಲಿ. 11 ಕೋಟಿ ಶೌಚಾಲಯಗಳು ನಿರ್ಮಾಣ ಆಗಿದೆ. ಒಂದು ಕಾಲದಲ್ಲಿ ಶೌಚಾಲಯಕ್ಕೋಸ್ಕರ ಜನ ಬಡಿದಾಡ್ತಾ ಇದ್ದರು. ಇವತ್ತು ಪ್ರತಿ ಮನೆ ಕೂಡ ಶೌಚಾಲಯ ಮಾಡುವಂಥ ಕೆಲಸಗಳಾಗಿದೆ. 14.90 ಕೋಟಿ ಬಡವರ ಮನೆಗೆ ಶುದ್ಧ ಕುಡಿಯುವ ನೀರಿನ ಜಲಜೀವನ ಯೋಜನೆ ಮೂಲಕ ಮಾಡಲಾಗಿದೆ. ದುರದೃಷ್ಟಕ್ಕೆ ನಮ್ಮ ರಾಜ್ಯ ಸರ್ಕಾರ ಅದನ್ನು ಅನುಷ್ಠಾನ ಮಾಡ್ತಾ ಇಲ್ಲ ಅನ್ನುವಂಥ ಆಪಾದನೆ ಇದೆ. 81 ಕೋಟಿ ಜನರಿಗೆ ಉಚಿತ ಅಕ್ಕಿ ಅನ್ನಭಾಗ್ಯ ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಪ್ರತಿಯೊಬ್ಬರಿಗೂ 5 kg ಅಂತೆ 81 ಕೋಟಿ ಜನರಿಗೆ ಉಚಿತ ಅಕ್ಕಿಯನ್ನು ಕೊಡಲಿಕ್ಕೆ ಮಾಡ್ತಾ ಇದೆ. ದುರಾದೃಷ್ಟಕ್ಕೆ ಸಿದ್ದರಾಮಯ್ಯರವರು ಅನ್ನಭಾಗ್ಯ ನಾನು ಕೊಟ್ಟೆ ಅಂತಾರೆ, ಒಂದು ಕಾಳು ಅಕ್ಕಿ ಕೂಡ ಇವರು ಕೊಟ್ಟಿಲ್ಲ. ಪೂರ್ಣ ಕೇಂದ್ರ ಸರ್ಕಾರದ್ದು ನನ್ನ ಕೈಯಲ್ಲಿ ದಾಖಲಿದೆ. 11 ಕೋಟಿ ಜನರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ಪ್ರತಿ ವರ್ಷಕ್ಕೆ 6,000 ರೂಪಾಯಿ ರೈತರ ಖಾತೆಗೆ ಹಣ ಜಮೆ ಆಗ್ತಾಯಿದೆ. ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಇರುವಾಗ 4,000 ರೂಪಾಯಿ ರಾಜ್ಯ ಸರ್ಕಾರ ಆಗ್ತಾಯಿತ್ತು. ಆದರೆ ಇವತ್ತು ಅದನ್ನು ನಿಲ್ಲಿಸಿಬಿಟ್ಟಿದ್ದಾರೆ, ರೈತರಿಗೆ ಕೊಡೋದನ್ನು ಕೂಡ ನಿಲ್ಲಿಸಿಬಿಟ್ಟಿದ್ದಾರೆ. ಈ ಜನೌಷಧಿ, ಕಡಿಮೆ ದರದಲ್ಲಿ ಜನೌಷಧಿ ಕೊಡಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಯೋಜನೆಯನ್ನು ರೂಪಿಸಿತ್ತು. ಅದಕ್ಕೂ ಕೂಡ ಅಡ್ಡ ಹಾಕುವಂಥ ಪ್ರಯತ್ನ ಆಗಿ ಹೈಕೋರ್ಟ್ ಬುದ್ಧಿ ಹೇಳಿದ ನಂತರ ಅದನ್ನು ಇವತ್ತು ಸರಿಪಡಿಸುವಂಥ ಕೆಲಸಗಳಾಗ್ತಿದೆ. ಹಾಗಾಗಿ ನಾನು ಒಕ್ಕೂಟದ ವ್ಯವಸ್ಥೆಯಲ್ಲಿ ಪರಸ್ಪರ ಗೌರವದಿಂದ ಇದ್ದುಕೊಂಡು ಕೇಂದ್ರಕ್ಕೆ ನ್ಯಾಯಯುತವಾದಂಥ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ, ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಪಡಿಸಿ, ನಮ್ಮ ನಿಲುವು ಸ್ಪಷ್ಟ ಇದೆ. ಅವರು ಪತ್ರದಲ್ಲಿ ಕೊನೆಗೆ ಏನು ಹೇಳ್ತಾರೆ ಅಂದರೆ, ಗ್ರಾಮೀಣ ಜನರ ಉದ್ಯೋಗದ ಹಕ್ಕು, ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವವರೆಗೆ ಪುನರ್ವ್ಯವಸ್ಥೆ ಸ್ಥಾಪನೆ ಮಾಡುವವರೆಗೂ ನಮ್ಮ ಹೋರಾಟ ಮಾಡ್ತೇವೆ ಅಂತೇಳಿ ಅವರು ಹೇಳಿರ್ತಾರೆ. ನಾನು ಕೂಡ ಅವರಿಗೆ ಅತ್ಯಂತ ವಿನೀತತೆಯಿಂದ ಪತ್ರದ ಉಲ್ಲೇಖ ಮಾಡಿದ್ದೆ. ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿ ನೂತನ ಉದ್ಯೋಗ ಖಾತ್ರಿಯ ಮೂಲಕ ಭ್ರಷ್ಟಾಚಾರವನ್ನು ಕಿತ್ತು ಹಾಕುವವರೆಗೆ, ಕೇಂದ್ರ ಕೊಟ್ಟಿರುವ ಅಪಾರ ಅನುದಾನವನ್ನು ಮರೆಮಾಚಿ ರಾಜ್ಯದ ಸುಳ್ಳು ಪ್ರಚಾರ ನಿಲ್ಲುವವರೆಗೆ, ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎನ್ನುವರನ್ನು ಬೆಂಬಲಿಸುವ ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಬರುವವರೆಗೆ ಪಂಚಾಯತ್ ಪ್ರತಿನಿಧಿಗಳಾದ ನಿಮ್ಮೊಂದಿಗೆ ನಾವಿಡೀ ಕೇಂದ್ರ ಸರ್ಕಾರ, ನಾವೆಲ್ಲ ಸಂಸದರೆಲ್ಲರೂ ಇದ್ದು ನಮ್ಮ ಹೋರಾಟವನ್ನು ಮುಂದುವರಿಸೋಣ ಅಂಥೇಳಿ ನಾನು ಪತ್ರ ಬರೆದಿದ್ದೆ. ಈ ಪತ್ರದ ಒಟ್ಟು ವಿಷಯಗಳೇನಂತ ಹೇಳಿದರೆ, ಈ ಪತ್ರದಲ್ಲಿ ಅಡಕವಾಗಿರುವಂಥ ಒಟ್ಟು ವಿಚಾರಗಳು ಸತ್ಯಕ್ಕೆ ದೂರವಾದಂಥ ವಿಚಾರವನ್ನು ರಾಜ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮೂಲಕ ಸಾಮಾನ್ಯ ಪಂಚಾಯತ್ ಸದಸ್ಯರಿಗೆ ತಲುಪುವಾಗ ಅಪಪ್ರಚಾರ ಆಗಬಹುದು ಮತ್ತು ತಪ್ಪಾದ ಗ್ರಹಿಕೆಯನ್ನು ಅವರು ಸತ್ಯವನ್ನು ತಿಳ್ಕೊಳ್ಬೋದು ಅನ್ನುವ ಕಾರಣಕ್ಕೆ ಈ ಸತ್ಯ ದರ್ಶನದ ಪತ್ರವನ್ನು ರಾಜ್ಯದಲ್ಲಿರುವಂಥ ಎಲ್ಲ ಪಂಚಾಯತ್ ಸದಸ್ಯರಿಗೆ ಮತ್ತು ನನ್ನ ಕ್ಷೇತ್ರ ಪಂಚಾಯತ್ ಸದಸ್ಯರಿಗೆ ಇವತ್ತು ಬರೀತಾ ಇದ್ದೇನೆ. ಅದೇ ನಿಮಗೆ 2 ಪ್ರತಿಗಳನ್ನು ಕೂಡ ಕೊಟ್ಟಿದ್ದೇನೆ. ಗಮನಿಸಿ, ಈ ಸತ್ಯವನ್ನು ಜನರಿಗೆ ಮನವರಿಕೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನಮಸ್ಕಾರ. ಈ
ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.